ನಮ್ಮ ಎಲ್ಲಾ ನಗೆ ಬಾಂಬುಗಳು ಮುಗಿದು ಒಬ್ಬರು ನಗೆ ಕೇಳಿದೆ ಮೋಹನಳರು, ಯಾಕೆ ಮೋಹನಳರ ಈ ಕಡೆ ಮಂಗಳೂರು ಜನ ನಗೋದೇ ಇಲ್ಲ ಅಂದಾಗ ಮೋಹನಳರು ಇಲ್ಲ ನಾವು ನಿಮ್ಮನ್ನು ಅತಿಥಿಯಾಗಿ ಕರೆದು ನಿಮ್ಮ ಮಾತಿಗೆ ನಗುವುದಂತ. ನೀವು ಮಾತಾಡಿದ ನಕ್ಕರೆ ನಿಮಗೆ ಅಪಮಾನ ಅಲ್ವ ಅದು? ಅಯ್ಯೋ ರಾಮ ಅಂದೆ ನಾನು, ಏನಪ್ಪ ಇದಿಲ್ಲ ಸ್ವಾಮಿ, ನಾವು ನಗಲಿ ಅಂತಾನೆ ಮಾತಾಡ್ತೀವಿ, ಆದ್ರೂ ನಾವು ನಗಾಡೋದಿಲ್ಲ. ನಮಗೆ ಅತಿಥಿಗಳನ್ನ ಕರೆಸಿ ನಕ್ಕರೆ ಅವರಿಗೆ ಅಪಮಾನ ಮಾಡಿದಂತೆ ಅಂತ ನಾವು ನಗೋದಿಲ್ಲ. ಅಪಮಾನ ಆದರೂ ಚಿಂತೆ ಇಲ್ಲ ನಗರಿ ಸಾರ್ ಅಂತ ಹೇಳಿದೆ. ನಾನು ನಗಲಿಲ್ಲ. ಭಾರಿ ಸ್ಟ್ರಿಕ್ಟ್ ಅಂದ್ರೆ ಸ್ಟ್ರಿಕ್ಟ್ ಜನ. ನಾನು ಕೇಳಿದೆ, ನೀವು ಸಂತೋಷ ಪಡ್ತಿದ್ದೀರಿ ಅಂತ ನನಗೆ ಹೇಗೆ ಗೊತ್ತಾಗಬೇಕು? ಚಪ್ಪಾಳೆ ಹೊಡ್ಕೊಂಡು ನಕ್ಕರೆ ನನಗೆ ಗೊತ್ತಾಗ್ತದೆ. ನೀವು ಚಪ್ಪಾಳೆ ಹೊಡೆಯಲ್ಲ, ನಗಲ್ಲ, ನನಗೆ ಹೇಗೆ ಗೊತ್ತಾಗ್ತದೆ? ಕೂತಿದ್ದೀವಲ್ಲ ಮಾರಾಯರೆ, ಅದಕ್ಕಿಂತ ದೊಡ್ಡ ರಿವಾರ್ಡ್ ಬೇಕಾ? ಇಷ್ಟವಾಗದೇ ಇದ್ರೆ ಯಾವಾಗಲೂ ಹೋಗ್ಬಿಡ್ತಿದ್ವಿ. ಹೀಗೆ ಹೇಳಿದಾಗ ಕರ್ನಾಟಕದಲ್ಲಿ ಎಂತೆಂಥವ್ರನ್ನ ಹೇಗೆ ನಗಿಸ್ಬೇಕು ಅನ್ನೋದು ನಮಗೆ ಸಮಸ್ಯೆ ಆಗಿದೆ. ಕೆಲವರು ಮೌನವಾಗಿ ನಗೋರು, ಕೆಲವರು ನಾವು ಮನೆಯಲ್ಲೇ ನಗ್ತೀವಿ ಬಿಡಿ, ನೀವು ಅಲ್ಲಿ ಮಾತಾಡ್ತಾ ಇರಿ ಅಂದ್ರೆ ಏನ್ ಮಾಡೋಣ? ಆಮೇಲೆ ಕಡೆಗೆ 2-2.5 ಗಂಟೆ ಕಾರ್ಯಕ್ರಮ ಆಗಿ ಇನ್ನೇನು ಕೆಳಗಡೆ ಇಳಿಬೇಕು. ಇವರೆಲ್ಲ ನಿರಾಶರಾಗ್ಬಿಟ್ಟಿದ್ರು. ನರಸಿಂಹ ಜೋಶಿ, ಮಾಮನಿ, ರವಿ ಭಜಂತ್ ತಂಡದವರೆಲ್ಲ, ನಡರಯ್ಯ ಕೊಟ್ಟಷ್ಟು ಕೊಟ್ಟರು ಇಸ್ಕೊಂಡು ಹೋಗ್ಬಿಡೋಣ, ಇಲ್ಲಿ ಗಿಟ್ಟಲ್ಲ ನಾವು ಅಂತೇಳಿ ಮಂಗಳೂರಿಂದ ಕೆಳಗಡೆ ಇಳಿತಾ ಇದ್ದೀನಿ. ಆಗ ಜನರ ಮಧ್ಯದಿಂದ ಒಬ್ಬ ವ್ಯಕ್ತಿ ಮಂಗಳೂರಿಗೆ ಬಂದ. ಮುಂಡು ತುಂಡು ಡ್ರೆಸ್ಸು, ನಿಂತ ಮುಂದೆ ಏನು ಅಂದೆ, 2 ಗಂಟೆಯಿಂದ ನೋಡ್ತಾ ಇದ್ದೀನಿ, ನಿಮ್ಮದು ಬರೀ ಮಾತಾಯ್ತು, ಆಟ ಯಾವಾಗ ಅಂದ. ನಾವು ಸತ್ತವರು ಅಲ್ಲ, ಇದ್ದವರು ಅಲ್ಲ ಸ್ವಾಮಿ, ಇದೇ ನಮ್ಮ ಆಟ, ನಮ್ಮ ಮಾತೇ ನಮ್ಮ ಆಟ, ಇನ್ನೂ ನಮ್ಮ ಕೈಲಿ ಆಟ ಆಡೋದು ಸಾಧ್ಯ ಇಲ್ಲ ಅಂತ ಅವನಿಗೆ ಸಮಾಧಾನ ಹೇಳಿ ಕಳಿಸ್ಬೇಕಾದ್ರೆ ಬಹಳ ಸಂತೋಷ ಅನಿಸ್ತು. ಆವತ್ತು ಏನಪ್ಪ ಇದಂದ್ರೆ, ಇವತ್ತು ಒಂದು ಅದ್ಭುತವಾಗಿ ನಾ ಕರ್ನಾಟಕದ ಎಲ್ಲ ಕಡೆ ಹೇಳ್ತೀನಿ, ಮಂಗಳೂರು ಜನ ಬಹಳ ಒಳ್ಳೆಯವರು, ಕರೆಸ್ತಾರೆ. ನಗೋದಿಲ್ಲ ಅಂದ್ರೆ 8 ಸಾರಿ ಕರೆಸಿದ್ದಾರೆ ನನ್ನ. ನಾನು ಬಂಡ, ಅವರು ಬಂಡರು. ಸುಮ್ಮನೆ ಹೋಗಿ ನಿಂತು ಮಾತಾಡಿ ಬರ್ತೀನಿ. ಯಾವುದೋ ಒಂದು ಶಾಂತಿ ಇದ್ರ ಮುಂದೆ ನಿಂತು ಮಾತಾಡ್ದಾಗ ಆಗ್ತಿರ್ತದೆ, ನನಗೆ ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತಾಡ್ದಂಗೆ ಆಗ್ತಿರ್ತದೆ. ಆದರೂ ಕರೆಸ್ತಾರೆ, ಬನ್ನಿ ನಿಮ್ಮ ಮಾತು ನಾವು ಕೇಳ್ತೇವೆ, ತುಂಬಾ ಚಂದ ಉಂಟು, ನಮಗೆ ಏನು ಚಂದ ಉಂಟು ಏನೋ ನೋಡಿ, 8 ಸಾರಿ ಬಂದಿದ್ದೀನಯ್ಯ, ಇನ್ನೊಂದು 8 ಸಾರಿ ಬರ್ತೀನಿ, 16ನೇ ಸಾರಿಗಾದ್ರೂ ನಗರಿ ಅಂತ ಹೇಳ್ತಾ ಹೋಗ್ತಾನೆ ಇದ್ದೀನಿ. ಅವರು ಕರೆಸ್ತಾನೆ ಇದ್ರೆ ನೋಡೋಣ, ಯಾವತ್ತೋ ಒಂದು ದಿವಸ ಅವರು ನಗಬಹುದು ಅಂತ ಅನ್ಕೊಂಡಿದ್ದೀನಿ. ಈಗ ಅದಕ್ಕೆ ಮಂಗಳೂರು ಹೋದ್ರೆ ನಮ್ಮ ಪ್ರೋಗ್ರಾಮ್ ಶೆಡ್ಯೂಲ್ ಬೇರೆ. ಅಲ್ಲಿ ನಾವೇನ್ ಮಾಡ್ತೀವಿ, ನಮ್ಮ ನರಸಿಂಹ ಜೋಶಿ ಸ್ವಲ್ಪ ದಪ್ಪಗಿದ್ದಾರೆ, ನೀವು ನೋಡಿದ್ದೀರಾ, ಅವ್ರ ಜೊತೆ ಡೋಲ್ ಬಾರಿಸೋದು, ನಾನು ಶಾನಾಯಿ ಊದೋದು, ನಮ್ಮ ಮಹಾಮನಿಯವರಿಗೆ ಚೂಡಿದಾರ್ ಹಾಕಿ ಹಗ್ಗದ ಮೇಲೆ ನಡೆಸೋದು. ಈ ಪ್ರೋಗ್ರಾಮ್ ಅನ್ನು ನಾವು ಅಲ್ಲಿ ಮಾಡಬೇಕು ಅಂತ ಮಾಡಿದ್ದೀವಿ ನೆಕ್ಸ್ಟ್. ಆದ್ರೂ ಸಿರ್ಸಿ, ಯಲ್ಲಾಪುರ, ಸಿರ್ಸಿ ಓಕೆ, ಇನ್ನು ಮುಂದೆ ನಾಟ್ ಓಕೆ, ಇನ್ನು ಮುಂದೆ ಕಷ್ಟ. ಅವೆಲ್ಲ ಭಟ್ಕಳ ಗಿಟ್ಕಳ ಅಂತೂ ಅದ್ಭುತ, ಕಾರ್ಕಳ ಅಂತೂ ಗಾಬರಿಯ ಕೂತು ಬಿಟ್ಟಿರ್ತಾರೆ. ನಾವೇನು ಬಾಂಬೆ ತಗೊಂಡು ಬಂದಿವೇನೋ ಹಾಕೋದಕ್ಕೆ, ಇನ್ನು ಕೆಲವೇ ಕ್ಷಣಗಳ ಮಧ್ಯೆ ಒಗಿತೀವೇನೋ ಬಾಂಬ್ ಅನ್ನೋ ತರ ಕೂತಿರ್ತಾರೆ ಪಾಪ. ಕರ್ನಾಟಕದ ಒಂದೊಂದು ಕಡೆ ಒಂದೊಂದು. ನಮ್ಮ ಕಡೆ ಹಬ್ಬ ಏನ್ ನಗುತ್ತಾರೆ ಅಂದ್ರೆ, ಕೂತು ಕುರ್ಚಿಯಿಂದ ಕೆಳಗಡೆ ಬಿದ್ದು ಹೊರಳಾಡಿ ನಗುತ್ತಾರೆ, ಅದು ಅತಿರೇಕ. ಹಿಂದುಗಡೆ ಬಿದ್ದು ನಗ್ತಾರೆ, ತಲೆ ಹೊಡ್ಕೊಳ್ತಾರೆ, ಮೇಲ್ಗಡೆ ಕೂತರೆ ಕೆಳಗಡೆ ಬೀಳ್ತಾರೆ. ಒಂದೇ ಒಂದು ನಾನು ಗಮನಿಸಿದ್ದೇನೆ ಅಂದ್ರೆ, ಕರ್ನಾಟಕದ ಉತ್ತರ ಕರ್ನಾಟಕ ಭಾಗದಲ್ಲಿ, ನಿಮ್ದು ಉತ್ತರ ಕನ್ನಡ, ನಮ್ದು ಉತ್ತರ ಕರ್ನಾಟಕ, ಜನ ವಿಪರೀತ ನಗ್ತಾರೆ, ದುಡ್ಡು ಕೊಡಲ್ಲ. ಬೆಂಗಳೂರು ಜನ ಒಂಚೂರು ನಗಲ್ಲ, ಕೇಳಿದಷ್ಟು ದುಡ್ಡು ಕೊಡ್ತಾರೆ. ಅದಕ್ಕೆ ಬದುಕೋದಕ್ಕೆ ಏನು ಬೇಕು ಅಂತ ನಾವು ನಿರ್ಧಾರ ಮಾಡಿದೀವಿ ಈಗ, ನಗು ಅಲ್ಲ ಹಣ ಬೇಕು ಅಂತ. ಹೀಗಾಗಿ ಬೆಂಗಳೂರಿನಲ್ಲಿ ಹೆಚ್ಚು ಕಾಲ ಕಳಿತೀವಿ. ನಗು ಕೇಳಬೇಕು ಅಂತ ಅನಿಸಿದಾಗ ಈ ಭಾಗಕ್ಕೆ ಬರ್ತೀವಿ. ನನಗೆ ಬಹಳ ಸಂತೋಷ ಆಗೋದು ಏನು ಅಂದ್ರೆ, ಈ ಭಾಗದಲ್ಲಿ ಬರ್ತಿರ್ಬೇಕು ನೋಡಿದ್ರೆ ಎಲ್ಲ ನಮ್ಮ ಉತ್ತರ ಕರ್ನಾಟಕ ನಾಟಕ ಕಂಪನಿಗಳೇ, ಕುಂಟಕೋಣ, ಮೋಕಜಾಣ, ಈ ಕಡೆ ಗೌಡ್ರ ಸೊಸೆ, ಗೌಡನ ದರ್ಪ. ಸಂತೋಷ ಆಯ್ತು. ಉತ್ತರ ಕರ್ನಾಟಕ ನಾಟಕ ಕಂಪನಿಗಳು ನಡೀತದೆ ಅಂದ್ರೆ ನಮ್ಮ ಭಾಷೆಗೂ ಬೆಲೆ ಇದೆ, ಇಲ್ಲಿ ನಗ್ತೀರಾ ಅಂತ ಗೊತ್ತಾಯ್ತು. ನೋಡಿ, ಕೆಲವು ಕಡೆಯಿಂದ ನಗು ಬರ್ತಾ ಇದೆ ಅಂದ್ರೆ ಆ ಭಾಗದಲ್ಲಿ ನಮ್ಮವರಿದ್ದಾರೆ ಅಂತ. ಹಾಗಾಗಬಾರದು. ಎಲ್ಲ ಕಡೆಯಿಂದ ಸಾಗರೋಪಾದಿಯಲ್ಲಿ ನಗು ಉಕ್ಕಿದಾಗ ಇಡೀ ಸಿರ್ಸಿ ಕೂಡ ನಮ್ಮ ಉತ್ತರ ಕನ್ನಡ ಅಲ್ಲ, ಅದು ಉತ್ತರ ಕರ್ನಾಟಕವೇ ಅಂತ ಅನ್ನೋ ಭಾವನೆ ನಮಗೆ ಬರಲಿ ಅಂತ ಹೇಳ್ತಾ, ಎಲ್ಲ ಚಪ್ಪಾಳೆ ಹೊಡ್ಕೊಂಡು ಜೋರಾಗಿ ನಗರಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ, ಎಲ್ಲ ಊರುಗಳಲ್ಲಿ ಇದು ಕಾರ್ಯಕ್ರಮ ಮುಗಿಸಿ ನಾವು ರೂಮ್ ಸೇರೋ ಸಮಯ. ರೂಮ್ ಸೇರಿ ಎಲ್ಲ ರೆಡಿ ಇಟ್ಕೊಂಡು ಮುಂದೆ ಎಲ್ಲ ಮುಗಿಸಿ ಮಲಗುವಂತ ಸಮಯ. ಇಲ್ಲಿ ಪಲ್ಲವಿ ಅವರು ತಿಂಡಿ ಮಾಡ್ದೇನೆ ಹಾಡಿದ್ರು. ನಾವು ಮುಗಿದ ಮೇಲೆ ಊಟ ಕಾರಣ ಎಲ್ಲಿ ಮಲಗ್ತೀವೋ ಅಂತ ನನಗೆ ಭಯ ಆಗಿದೆ. ಅವ್ರಿಗೆ ತಿಂಡಿ ಸಿಗಲಿಲ್ಲ, ನಮ್ಗೆ ಊಟ ಸಿಗ್ಲಿಕ್ಕಿಲ್ಲ ಅಂತ ಭಾವಿಸಿದೀವಿ. ನೋಡೋಣ. ಸಿರ್ಸಿ ಮಾರಿಕಾಂಬ ನಿಮ್ಮೆಲ್ಲರ ನಗುವಿನಿಂದ ನಮ್ಮ ಹೊಟ್ಟೆ ತುಂಬಿಸಿದ್ರೆ ಅದಕ್ಕಿಂತ ದೊಡ್ಡ ಊಟ ಇನ್ನೊಂದಿಲ್ಲ ಅಂತ ಹೇಳ್ತಾ, ಆ ಮಾರಿಕಾಂಬೆಯನ್ನು ಸ್ಮರಿಸಿ, ಈಗ ಮೊದಲಿಗೆ ಮಾತಾಡೋ ವಿಷಯ ಸದೃಢ ಮೈಕಟ್ಟು. ಯಾಕಂದ್ರೆ ಆ ವ್ಯಕ್ತಿ ಅದ್ಭುತವಾದಂಥ ಮೈಕಟ್ಟು ಉಳ್ಳಂತ ವ್ಯಕ್ತಿ. ಹಠಯೋಗ, ಜಪಯೋಗ,
ದಾಂಪತ್ಯ ಯೋಗ ಮುಂತಾದವುಗಳಿಂದ ಶಕ್ತಿಯನ್ನು ಪಡ್ಕೊಂಡು ಈ ಮೈಕಟ್ಟನ್ನು ಪಡೆದಂತಹ ವ್ಯಕ್ತಿ. ಅವ್ರು ನನ್ನ ಪಕ್ಕದಲ್ಲಿ ಬರ್ತಿದ್ರೆ ಜನರಿಗೆ ನಾನು ಮೈಕ್ ತಗೊಂಡೇ ಹೋಗ್ತಿದ್ದೀನಿ ಅಂತ ಅನಿಸ್ತಾರೆ. ಮೈಕ್ ಸ್ಟ್ಯಾಂಡ್ ಇದ್ದಾಗಿದ್ದಾರೆ, ಅವರು ಮೈಕ್ ತಗೊಂಡೇ ಹೊರಟಿದ್ದಾರೆ ಪ್ರಾಣೇಶ್ ಅವರು. ಏನಿದೆ ಇಷ್ಟು ವೈಟ್ ಇದೆ ಮೈಕು ಅಂತ. ಆದರೆ ಅವ್ರ ಸ್ಪೆಷಾಲಿಟಿ ಅಂದ್ರೆ ಅವರು ತಮ್ಮ ದೇಹವನ್ನು ಕುರಿತೇ ಮಾತಾಡ್ತಾರೆ. ನಾನೊಂದು ಚಿತ್ರದಲ್ಲಿ ಪಾತ್ರ ಮಾಡಿದ್ದೀನಿ, ನೀವೆಲ್ಲ ನೋಡಿರ್ಬೋದು, ಮುಸ್ಸಂಜೆ ಮಾತು ಅಂತ. ಹೌದಾ? ಆ ಚಿತ್ರ ಶೂಟಿಂಗ್ 19 ದಿವಸ ಕಾಲ್ ಶೀಟ್ ನಂದು. ಇವರು ಶೂಟಿಂಗ್ ನೋಡೋದಕ್ಕೆ ಬಂದಿದ್ರು. 3 ದಿವಸ ನೋಡಿದ್ರು, 4 ದಿವಸ ನೋಡಿದ್ರು, 5ನೇ ದಿವಸಕ್ಕೆ ತಡ್ಕೊಳ್ಳೋದಾಗ್ಲಿಲ್ಲ. ಪ್ರಾಣೇಶ್ ಅವರೇ, ನಾನು ನಿಮ್ಮ ಶಿಷ್ಯ, ನನಗೂ ಒಂದು ರೋಲ್ ಕೊಡಿಸಿ ಅಂದ್ರು. ಸರಿ, ಉತ್ತರ ಕರ್ನಾಟಕದವರೇ ಪ್ರೊಡ್ಯೂಸರು, ಹುಬ್ಳಿಯವರು, ಜಯಂಕಾರ್ ನಿರ್ಮಲ್ ಅವರು. ನೋಡಿ, ನಮ್ಮ ಮಹಾಮನಿ ದೂರದಿಂದ ಅನಿಲ್ ಕಪೂರ್ ತರ ಕಾಣ್ತಾರೆ. ಪಲ್ಲವಿ ಅನುಪಲ್ಲವಿ ಸಿನಿಮಾದಲ್ಲಿ ಅನಿಲ್ ಕಪೂರ್ ಇದೇ ತರ ಇದ್ದಾರೆ. ಕೆಂಪಿಗೆ, ತೆಳ್ಳಗೆ, ಬೆಳ್ಳಗೆ, ಸಣಕ್ಲಾಗಿ ಉದ್ದಕ್ಕಿದ್ದಾರೆ. ದಯವಿಟ್ಟು ಇವ್ರಿಗೊಂದು ರೋಲ್ ಕೊಡಿ ಅಂದೆ. ನೋಡಿದ್ರು, ಹೌದು ತುಂಬಾ ಚೆನ್ನಾಗಿದ್ದಾರೆ, ಕೊಡಬಹುದು ಒಂದು ರೋಲು. ಆದ್ರೆ ಅನಿಲ್ ಕಪೂರ್ ತರ ಇಲ್ಲ. ಅನಿಲ್ ಕಪೂರ್ಗೆ ಸಿವಿಯರ್ ಟೈಫಾಯ್ಡ್ ಆದ್ರೆ ಈಗ ಆಗ್ತಾರೆ ಅಂತ ಅವರೇ ಡಿಸೈಡ್ ಮಾಡಿ ಎಲ್ಲಿ ಸೂಟ್ ತಂಬನ್ನಿ ಅಂದ್ರು. ಎದೆ ಹೊಡೆದೋಯ್ತು ನನಗೆ. 19 ದಿವಸ ಕಾಲ್ ಶೀಟ್ ಕೊಟ್ಟಂತ ನನಗೆ ಬರೀ ಒಂದು ಪ್ಯಾಂಟು ಶರ್ಟು. ಈ ವೈನಿಗೆ 80,000 ರೂಪಾಯಿ ಬೆಲೆ ಬಾಳೋ ಸೂಟ್ ಬಂತು. ಹೊಟ್ಟೆ ಉರಿದೋಯ್ತು ನನಗೆ. ಏನ್ ಮಾಡ್ತೀರಾ, ಮಾಮನಿಗೆ ಹಾಕಿದ್ರು. ಸೇಮ್ ಅನಿಲ್ ಕಪೂರೇ ಮಾಮನಿ. ಬಾಚ್ಕೊಂಡ್ರು, ತಿಂಡಿ ತಿಂದ್ರು, ಟೀ ಕುಡಿದ್ರು, ಇಡೀ ಅಭಿಮಾನ ಸ್ಟುಡಿಯೋ ಎಲ್ಲ ಅಡ್ಡಾಡಿದ್ರು. ಮುಂಜಾನೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಅಡ್ಡಾಡಿದ್ರು. ಒಂದೇ ಒಂದು ಶಾಟು ತೆಗೀಲಿಲ್ಲ. ಸೂಟ್ ಮೇಲೆ ಅಡ್ಡಾಡಿದ್ದೇ ಬಂತು. ರಾತ್ರಿ 9 ಗಂಟೆ. ಏನು ಸರ್ ಪ್ಯಾಕಪ್ ಆಯ್ತಾ? ಆಯ್ತು. ಮತ್ತೆ ಏನು ಇವರು ಕರೀಲೇ ಇಲ್ಲ ನೀವು? ಇಲ್ಲ, ಅವ್ರಿಗೆ ಇವತ್ತು ಟೈಮ್ ಇಲ್ಲ, ಇವತ್ತು ರಮ್ಯಾ ಕಾಲ್ ಶೀಟ್ ಇದೆ, ನಾಳೆ ನೋಡೋಣ. ಮರುದಿವಸ ಹೋಗಿ ಆವತ್ತು ಸೂಟ್ ಹಾಕಿದ್ರು. ಮತ್ತೆ 9 ಗಂಟೆವರೆಗೆ ತಿಂಡಿ ತಿಂದಿದ್ದೇ ಬಂತು, ಟೀ ಕುಡಿದಿದ್ದೇ ಬಂತು, ಒಂದು ಶಾಟ್ ಇಲ್ಲ. ಹೀಗೆ ಒಂದಲ್ಲ ಎರಡಲ್ಲ 9 ದಿವಸ ಅಳೋದೊಂದೇ ಬಾಕಿ ಮಾಮನಿ. ನನಗೂ ತಲೆ ಕೆಟ್ಟಬಿಡ್ತು. ಹೋಗಿ ಪ್ರೊಡ್ಯೂಸರ್ ಡೈರೆಕ್ಟರ್ ಮುಂದೆ ನಿಂತು ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ, ಏನ್ರಿ ನಮ್ಮನ್ನು ಹುಚ್ಚೊಳೆ ಮಕ್ಕಳು ಮಾಡಿರಿ ನೀವು? ಯಾಕ್ರಿ 9 ದಿವಸ ಆಯ್ತು ಇವ್ರಿಗೆ ಸೂಟ್ ಹಾಕಿ ಅಡ್ಡಾಡಿಸ್ತಾ ಇದ್ದೀರಾ, ಯಾಕೆ ಒಂದು ಶಾರ್ಟ್ ತೆಗಿತಾ ಇಲ್ಲ? ಕೈ ಮುಗಿದು ಡೈರೆಕ್ಟರ್ ಹೇಳ್ತಾನೆ, ಅಸಲಿಗೆ ಈ ಸೂಟ್ ಮೇಲೆ ಸೀನೇ ಇಲ್ಲ. ಮತ್ತೆ ಯಾಕೆ ಸಾಯೋದಕ್ಕೆ ಹಾಕಿರ ಸೂಟು? ನೋಡಿ, ಕಾಸ್ಟ್ಲಿ ಸೂಟು, 80,000 ಬೆಲೆ ಬಾಳೋ ಸೂಟು. ಆ ಸೂಟ್ ತಂದಂತ ಕಾಸ್ಟ್ಯೂಮ್ ಡಿಸೈನರು ಹ್ಯಾಂಗರ್ ತರೋದನ್ನ ಮರ್ತು ಬಿಟ್ಟಿದ್ದಾನೆ. ಕೆಳಗಡೆ ಇಟ್ರೆ ಸೂಟಿನ ಇಸ್ತ್ರಿ ಕೆಡುತ್ತದೆ ಅಂತ ಅವ್ರಿಗೆ ಹಾಕಿದೀವಿ ಅಷ್ಟೇ, ಮತ್ತೇನೂ ಇಲ್ಲ ಇದರಲ್ಲಿ. ಅಂದಾಗ ನೀವೇ ಊಹಿಸ್ಕೋಬಹುದು ಈ ಮನುಷ್ಯನ ಪರ್ಸನಾಲಿಟಿ ಎಂತದ್ದು ಅಂತ. ಬರೀ ಮೈಯಿಂದ ಈ ಕೈ ಮಾಡ್ಕೊಂಡು ನಿಂತ್ರೆ ಹ್ಯಾಂಗರ್ ತರ ಕಾಣುವಂತ ಮಹಾಮನಿ ಅದನ್ನೇ ವಸ್ತುವನ್ನಾಗಿ ಮಾಡಿಕೊಂಡು ಇವತ್ತು ಕರ್ನಾಟಕದಾದ್ಯಂತ 700ಕ್ಕೂ ಹೆಚ್ಚು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಶಿರ್ಸಿಗೆ ಇದು 2ನೇ ಬಾರಿಗೆ ಬರ್ತಾ ಇದೆ. ಶಿರ್ಸಿಗೆ 2ನೇ ಬಾರಿಗೆ ಟಿಕೆಟ್ ಶೋ ಬರ್ತಿದ್ದಾರೆ, ಅದು ಹೆಮ್ಮೆ. ನಾನು 13ನೇ ಕಾರ್ಯಕ್ರಮ ಟಿಕೆಟ್ ಶೋ ನಂದಿದ್ದು, ಅಲ್ಲ ಸಾರಿ, ಮತ್ತೊಂದು 2 ಸಾರಿ ಆಗಿತ್ತು. 13 ಬಾರಿ ಬಂದಿದ್ದೀನಿ ನಾನು ಶಿರ್ಸಿಗೆ. ಅದು ಒಂದು ನಿಮ್ಮೆಲ್ಲರ ಅಭಿಮಾನ. ಇವತ್ತು 2ನೇ ಬಾರಿಗೆ ಬಂದಿರತಕ್ಕಂಥ ಮಹಾಮನಿಯವರ ಮಾತುಗಳನ್ನ, ಅವರ ಸಪೂರ ದೇಹದ ಬಗ್ಗೆನೇ ಅವರು ಮಾತಾಡ್ತಾರೆ. ಅವರ ಮೇಲೇನೆ ಹಾಸ್ಯವನ್ನ ಅವರೇ ಕಟ್ಟಿಕೊಂಡಿದ್ದಾರೆ ಅಂತ ಹೇಳ್ತಾ, ಈಗ ನಿಮ್ಮೆಲ್ಲರ ಚಪ್ಪಾಳೆಗಳ ಮಧ್ಯೆ ನಿಮ್ಮ ಮುಂದೆ ಬಸವರಾಜ್ ಮಹಾಮನಿ.